ಜೈ ಶ್ರೀರಾಮ್. ನಾನು ಅಜಿತ್ ಬುಕ್ನಳ್ಳಿ. ವೆಲ್ಕಮ್ ಟು ಶುಂಠಿ ಕಷಾಯ. ಈಗ ಒಬ್ಬೊಬ್ಬರಿಗೆ ಒಂದೊಂದು ಅಡಿಕ್ಷನ್ ಅಂತ ಇರುತ್ತೆ. ಈಗ ಒಬ್ಬರಿಗೆ ಸಿನಿಮಾ ಹುಚ್ಚಿರುತ್ತೆ, ಕೆಲವೊಬ್ಬರಿಗೆ ಸೀರಿಯಲ್ ಹುಚ್ಚಿರುತ್ತೆ, ಇನ್ನೊಬ್ಬರಿಗೆ ಕ್ರಿಕೆಟ್ ಬಿಟ್ಟು ಜೀವನವೇ ಇಲ್ಲ, ಇನ್ನೊಂದಿಷ್ಟು ಜನರಿಗೆ ಈ ನ್ಯೂಸ್ ಚಾನಲ್ಗಳನ್ನು ನೋಡೋದೊಂದು ಚಟ ಇರುತ್ತೆ. ಆ ನ್ಯೂಸ್ ಚಾನಲ್ ತೆಗೆದ್ರೆ ಸಾಕು, ಚಿತ್ರ ವಿಚಿತ್ರ ಸುದ್ದಿಗಳು ಬರ್ತಾ ಇದ್ದಾವೆ. ಒಂದು ಯುದ್ಧ ಅಂತೆ, ಹಾಗೆ ಕದನ ವಿರಾಮ ಅಂತೆ, ಪೆಟ್ರೋಲ್ ಡೀಸೆಲ್ ಅಪ್ಡೇಟ್ ಅಂತೆ, ಇನ್ನೊಂದು ಕಡೆ ಈ ದಾವಣಗೆರೆಯಲ್ಲಿ ಒಂದು ಉಪಚುನಾವಣೆ ಆಗ್ತಾ ಇದೆಯಲ್ಲ, ಅದರದ್ದು ಭಯಂಕರ ಸುದ್ದಿ ನಮ್ಮ ರಾಜ್ಯದಲ್ಲಂತೂ ಟ್ರೆಂಡಿಂಗಲ್ಲಿದೆ. ನೀವೆಲ್ಲ ನೋಡಿರ್ತೀರ. ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗನಿಗೆ ಕಾಂಗ್ರೆಸ್ ಟಿಕೆಟ್ ಕೊಡ್ತಂತೆ. ಅಲ್ಲಿ ಸ್ವಲ್ಪ ಜಾಸ್ತಿ ಸಂಖ್ಯೆಯಲ್ಲಿರುವಂತಹ ಅಲ್ಪಸಂಖ್ಯಾತರು ಸ್ವಲ್ಪ ರೊಚ್ಚಿಗೆದ್ರಂತೆ. ಬಂಡಾಯವಾಗಿ ಪೈಲ್ವಾನ್ ಅವರು ಬಂದ್ರಂತೆ. ಆ ಪೈಲ್ವಾನ್ ಪಾಪಣ್ಣ ಪೈಲ್ವಾನ್ ಅವರನ್ನ ನಮ್ಮ ಸಿದ್ದರಾಮಯ್ಯನವರು ಈ ತೊಡೆ ತಟ್ಟಿ ಈ ಮಲ್ಲಗಂಬ ಕುಸ್ತಿ ಯುದ್ಧ ಅಂತ ಹೇಳ್ತಾರಲ್ಲ, ಅದೇ ಥರ ಮಾತಿನ ಯುದ್ಧದಲ್ಲಿ ಅವ್ರನ್ನ ಸಂಧಾನ ಮಾಡಿ ಕಳಿಸಿದ್ರಂತೆ. ಇದೆಲ್ಲವೂ ಕೂಡ ನ್ಯೂಸಲ್ಲಿ ನಡೀತಾ ಇದೆ. ಆದರೆ ಇನ್ನೊಂದು ಗಂಭೀರ ವಿಚಾರ ಇಲ್ಲಿ ನೆಲಮಂಗಲದಲ್ಲಾಗಿದೆ. ಅದು ಗೊತ್ತಿದೆಯಾ? ಏನಪ್ಪ ಅಂತ ಕೇಳಿದ್ರೆ, ಒಂದು 2-3 ದಿವಸದ ಹಿಂದೆ ಈ ನೆಲಮಂಗಲದಲ್ಲಿ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಅಂತ ಇದೆ. ಅದರ ಓನರ್ ಯಾರು ಗೊತ್ತಾ? ನಮ್ಮ ಹೋಮ್ ಮಿನಿಸ್ಟರ್ ಆಗಿರುವಂತಹ ಜಿ ಪರಮೇಶ್ವರ್ ಅವರು. ಅವರ ಒಡೆತನದ ಕಾಲೇಜ್ನಲ್ಲಿ ಒಬ್ಬ ಪ್ರೊಫೆಸರು ಒಂದು ಹುಡುಗಿಗೆ ಚಾಕ್ಲೇಟನ್ನು ನೀಡಿ ನನ್ನನ್ನು ಮದುವೆ ಆಗ್ತೀಯಾ ಅಂತ ಪ್ರಪೋಸ್ ಮಾಡಿದಂತೆ. ಆಯಪ್ಪಂಗೆ ಜಸ್ಟ್ 50 ವರ್ಷ ಅಷ್ಟೇ. ಆ ಪ್ರೊಫೆಸರ್ ಅಬ್ದುಲ್ಲಾ ಅನ್ನೋನಿಗೆ 50 ವರ್ಷ. ಈ ಹುಡುಗಿಗೆ ಕೋಪ ಕೆಳಗಡೆಯಿಂದ ಬಂದು ಇಲ್ಲಿಗೆ ಸೇರ್ಕಂತು. ಬೈದೇ ಬಿಟ್ಲು. ಹಾಗೆ ಅವನ ಪ್ರಪೋಸಲನ್ನು ಹಾಗೆ ರಿಜೆಕ್ಟ್ ಮಾಡಿದ್ಲು. ಅಲ್ಲಿ ವಾಗ್ವಾದಗಳು ಶುರುವಾಯಿತು. ಅದಾದಮೇಲೆ ಆ ವಿಚಾರ ಇಡೀ ಕಾಲೇಜಿಗೆ ಹಬ್ಬಿತು. ಅದಾದಮೇಲೆ ಈ ಗುರುಗಳಿಂದ ದೇವರು ಸಮಾನ ಅಂತಾರಲ್ಲ, ಅದನ್ನು ಮರೆತು ವಿದ್ಯಾರ್ಥಿಗಳು ಗುರುಗಳು ಮಣ್ತಿನ ಕೆಲಸ ಮಾಡಿದ್ದಾರೆ ಅಂದರೆ ಅವರಿಗೊಂದು ಪಾಠವನ್ನು ನಾವೇ ಕಲಿಸ್ಬೇಕಲ್ಲ. ಇಷ್ಟು ದಿವಸ ಅವರೇ ಪಾಠ ಮಾಡಿದಾರಲ್ಲ, ಈಗ ಅವರಿಗೆ ಪಾಠ ಕಲಿಸುವ ಸಮಯ ಬಂದಿದೆಯಲ್ಲ ಅಂತ ಏನು ಮಾಡಿದ್ರು, ಅರ್ಧ ಕಾಲೇಜು ಬಂದು ಅವರನ್ನು ಈ ಹೊರಗಡೆ ಈ ಕಾರಿಡಾರ್ ಇರುತ್ತಲ್ಲ ಅಲ್ಲಿ ಹಿಗ್ಗಾಮುಗ್ಗ ಅಟ್ಟಾಡಿಸ್ಕೊಂಡು ಹೊಡೆದು ಓಡಿಸ್ಬಿಟ್ರು. ಹಾಗೆ ಆ ಯಪ್ಪ 2 ದಿವಸದಿಂದ ಪರಾರಿ ಅಂತೆ, ನಾಪತ್ತೆ ಅಂತ, ಎಲ್ಲಿದ್ದಾನೆ, ಫೋನ್ ಸ್ವಿಚ್ ಆಫು. ಈ ಅಲ್ಲಿ ಆ ಪ್ರಿನ್ಸಿಪಾಲು, ಸಾರ್ ಬನ್ನಿ ಇವತ್ತು ಎಲ್ಲ ನಾರ್ಮಲ್ ಆಗಿದೆ ಅಂತ ಫೋನ್ ಮಾಡೋಕ್ಕೆ ನೋಡಿದ್ರು ಕೂಡ ಆ ಯಪ್ಪ ಸಿಗ್ತಾ ಇಲ್ಲ. ಅದು ಮೊನ್ನೆಗೆ ಮುಗಿದ ವಿಚಾರ ಆಗಿತ್ತು. ಆದರೆ ಅದಾದ 2 ದಿವಸಕ್ಕೆ ಈಗ ಕರ್ನಾಟಕವೇ ಹಾಗೂ ಜಿ ಪರಮೇಶ್ವರ್ ಅವರು ತಲೆ ಕೆಡಿಸ್ಕೊಳ್ಳುವಂತಹ ಒಂದು ವಿಚಾರ ಬಂದಿದೆ. ಏನಪ್ಪ ಅಂದರೆ, ಆ ಕಾಲೇಜಿಗೆ ಬಾಂಬ್ ಬೆದರಿಕೆ ಬಂದಿದೆ. ನಿಮ್ಮ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ಗೆ ಇದೆಯಲ್ಲ, ಇದನ್ನು ಉಡೀಸ್ಗೆ ಮಾಡಿಬಿಡ್ತೀವಿ ಅಂತ ಫೋನ್ ಬಂದಿದೆ. ಸೊ ಇದಾದ ಮೇಲೆ ಅಲ್ಲಿ ಬಾಂಬ್ ನಿಷ್ಕ್ರಿಯ ದಳ ಬಂತು, ಶ್ವಾನ ದಳ ಬಂತು, ಎಲ್ಲವನ್ನು ಕೂಡ ಚೆಕ್ ಮಾಡ್ತಾ ಇದೆ. ಅದು ಒಂದು ಪ್ರಶ್ನೆ. ಈಗ ಬರೋ ಪ್ರಶ್ನೆ ಏನಪ್ಪ ಅಂದರೆ, ಈಗ ಜಿ ಪರಮೇಶ್ವರ್ ಅವರಿಗೆ ನಾನು ಇಡೀ ದೇಶದಲ್ಲೇ ಒಳ್ಳೆಯ ಹೋಮ್ ಮಿನಿಸ್ಟರ್ ಅಂತ ಸಾಬೀತು ಮಾಡಿಕೊಳ್ಳೋಕ್ಕೆ ಸುವರ್ಣಾವಕಾಶ. ಹಿಂದೆ ಬಂದಿತ್ತು, ಬಳಸ್ಕೊಳ್ಳಿಲ್ಲ. ಈಗ ಬಂದಿದೆ, ಬಳಸ್ಕೊಳ್ಳದೇ ಇದ್ದರೆ ಮುಂದೆ ಬರುತ್ತೋ ಗೊತ್ತಿಲ್ಲ. ಯಾಕೆಂದರೆ ಮುಂದೆ ಆ ಸಚಿವ ಸ್ಥಾನದಲ್ಲಿ ಅವರೇ ಇರ್ತಾರೋ ಇಲ್ಲ ಅನ್ನೋದು ಸ್ವತಃ ಸಿದ್ದರಾಮಯ್ಯಂಗಾರು ಗೊತ್ತಿದೆಯಾ? ಖಂಡಿತ ಇಲ್ಲ. ಈಗ ಹೋಮ್ ಮಿನಿಸ್ಟರ್ ಅವರೇ ಇದ್ದಾರೆ. ಇಡೀ ಫೋರ್ಸು, ಪೊಲೀಸ್ ಪಡೆ ಆಗಿರ್ಬೋದು, ಎಲ್ಲ ತನಿಖಾ ಸಂಸ್ಥೆಗಳಾಗಿರ್ಬೋದು, ಎಲ್ಲವೂ ಕೂಡ ಜಿ ಪರಮೇಶ್ವರ್ ಅವರ ಕೈಯಲ್ಲೇ ಇದೆ. ಬಾಂಬ್ ಬೆದರಿಕೆ ಯಾರೇ ಹಾಕಿದ್ದಾಗಿರಲಿ ಅವರನ್ನು ಕಂಡುಹಿಡಿಯೋಕೆ ಅವರಿಗೆ ಒಂದು 20-24 ತಾಸು ಸಾಕೇನೋ. ಯಾಕೆಂದರೆ ಈಗ ಟೆಕ್ನಾಲಜಿ ಸಿಕ್ಕಾಪಟ್ಟೆ ಮುಂದೆ ಇದೆ. AI ಯುಗ. ಅವರು ಫೋನ್ ಮಾಡಿದ್ರು, ಪತ್ರ ಬರೆದಿದ್ರು, ಮೇಲ್ ಮಾಡಿದ್ರು, ಯಾವುದೇ ರೀತಿಯಲ್ಲಿ ಮಾಡಿದರೂ ಕೂಡ ಅವ್ರನ್ನ ಟ್ರೇಸ್ ಮಾಡೋಕ್ಕೆ ಜಸ್ಟ್ 24 ಗಂಟೆ ಸಾಕು. ಅದು ಕೂಡ ಸಣ್ಣ ಪುಟ್ಟ ಕಾಲೇಜಲ್ಲ, ಅದು ಸಿದ್ಧಾರ್ಥ ಮೆಡಿಕಲ್ ಕಾಲೇಜು. ಓನರ್ ಬಂದ್ಬಿಟ್ಟು ನಮ್ಮ ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಅವರು. ಅವರಿಗೊಂದು ದೊಡ್ಡ ಮ್ಯಾಟ್ರ. ಈಗ ಅವರು ಇದನ್ನು ಹಿಂಗೆ 2 ಕೈಯಲ್ಲಿ ಒಂದು ಅವಕಾಶ ಬಂದಿದೆ, ಅದನ್ನು ಗಟ್ಟಿಯಾಗಿ ಹಿಡ್ಕೋತಾರ ಅಥವಾ ಎಂದಿನಂತೆ ಗೊತ್ತಿಲ್ಲ ರೀ, ತನಿಖೆಗೆ ಹೇಳಿದೇನ್ರಿ, ಈ ಅದರದ್ದು ತನಿಖಾ ವರದಿ ಬಂದ ಮೇಲೆ ಮಾತಾಡ್ತೀನಿ ರೀ, ಈ ಥರವೇ ಹೇಳ್ತಾರ ಅನ್ನೋದನ್ನು ಅವರು ಹೇಳಬೇಕಿದೆ. ಯಾಕೆಂದರೆ ಇದು ಅವರ ಕಾಲೇಜ್ ಅನ್ನೋ ಮಾತ್ರ ಅಲ್ಲ. ಈಗ ಅವರ ಕಾಲೇಜಿಗೆ ಆದಂತೆ ನಾಳೆ ಇನ್ನೊಂದು ಯಾವುದೋ ಸ್ಕೂಲಿಗೆ ಬಾಂಬ್ ಬೆದರಿಕೆ ಬರುತ್ತೆ. ವಿಧಾನಸೌಧಕ್ಕೆ ಬಂದರೆ ಏನು ಮಾಡ್ತೀರಾ? ಅಥವಾ ಯಾವುದೋ ಕೋರ್ಟಿಗೆ ಬಂದರೆ ಏನು ಮಾಡ್ತೀರಾ? ಆಗ ವಿಚಾರಣೆ ಮಾಡೋಕ್ಕೆ ನಿಮ್ಮ ಇಲಾಖೆಯಿಂದನೇ ಸೂಚನೆ ಹೋಗಬೇಕಲ್ಲ. ಇಲ್ಲಿ ನೀವು ಸಮರ್ಥರು ಅಂತ ತೋರಿಸಿದರೆ, ಈ ಬೆದರಿಕೆ ಹಾಕುವವ್ರನ್ನ ಹೆಡೆಮುರಿ ಕಟ್ಟಿದರೆ ಅಂಥ ಕೆಲಸ ಮಾಡೋರಿಗೆ ಭಯ ಆಗಬೇಕಲ್ವಾ? ಆ ಕೆಲಸವನ್ನು ನೀವು ಮಾಡ್ತೀರಾ ಅಂತ ಅಂದ್ಕೊಂಡು ನಿಮಗೆ ಆಲ್ ದಿ ಬೆಸ್ಟ್ ಹೇಳ್ಕೊಂಡು ಈಗಿಲ್ಲಿಂದ ಹೊರಡ್ತಾ ಇದ್ದೀನಿ. ಜೈ ಶ್ರೀರಾಮ್.
ಇನ್ನು ಯಾರೆಲ್ಲ ಇನ್ಸೈಟ್ ರಶ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಈ ಕೂಡಲೇ ಮಾಡಿ, ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ.